Welcome back, dear students. Let us solve the next problem. Read the question what is given. A manufacturer produces nuts and bolts. It takes 1 hour of work on machine A and 3 hours on machine B to produce a package of nuts. It takes 3 hours machine A and 1 hour on machine B to produce a package of bolts. He earns a profit of rupees 17.50 per package on nuts and rupees 7 per package on bolts. How many packages of each should be produced each day so as to maximize his profit if he operates his machines for at most 12 hours a day? Okay, so this is the given question. So ಇಲ್ಲೇನು ಹೇಳ್ತಿದ್ದಾರೆ, ಎ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸಸ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಸೊ ನಟ್ಸ್ ಮತ್ತು ಬೋಲ್ಟ್ಸ್ನ ತಯಾರು ಮಾಡ್ತಾನೆ ಮ್ಯಾನುಫ್ಯಾಕ್ಚರರು. ನಟ್ಸ್ ಮತ್ತು ಬೋಲ್ಟ್ಸ್ನ ತಯಾರು ಮಾಡಲಿಕ್ಕೆ ಮಿಷಿನ್ ಹವರ್ಸ್ ಬೇಕು, ಅಂದರೆ ಮಿಷಿನಲ್ಲಿ ವರ್ಕ್ ಆಗಬೇಕು. ಆ್ಯಂಡ್ ದೆನ್ ಮಿಷಿನ್ ಎ, ಇಲ್ಲಿ 2 ಮಿಷಿನ್ ಇದೆ, ಮಿಷಿನ್ ಎ ಮತ್ತು ಮಿಷಿನ್ ಬಿ. ಸೊ ಮಿಷಿನ್ ಎ ಅಲ್ಲಿ 1 ಅವರ್ ಬೇಕಾಗುತ್ತೆ ಟು ಪ್ರೊಡ್ಯೂಸ್ ಎ ಪ್ಯಾಕೇಜ್ ಆಫ್ ನಟ್ಸ್. ಆ್ಯಂಡ್ ಮಿಷಿನ್ ಬಿ ಅಲ್ಲಿ 3 ಅವರ್ಸ್ ಬೇಕಾಗುತ್ತೆ. ಆಯಿತಾ? ಅಂದರೆ ಒಂದು ಪ್ಯಾಕೇಜ್ ಆಫ್ ನಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಿಷಿನ್ ಎ ಅಲ್ಲಿ 1 ಅವರ್ ಬೇಕು, ಮಿಷಿನ್ ಬಿ ಅಲ್ಲಿ 3 ಅವರ್ಸ್ ಬೇಕು. ಆಯಿತಾ? ಸೊ ಅದೇ ಥರ ಬೋಲ್ಟ್ಸ್ನ 1 ಪ್ಯಾಕೇಜ್ ಆಫ್ ಬೋಲ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಿಷಿನ್ ಎ ಅಲ್ಲಿ 3 ಅವರ್ಸ್ ಬೇಕು, ಮಿಷಿನ್ ಬಿ ಅಲ್ಲಿ 1 ಅವರ್ ಟೈಮ್ ಬೇಕಾಗುತ್ತೆ. ಆಮೇಲೆ ಒಂದು ಪ್ಯಾಕೇಜ್ ಆಫ್ ನಟ್ಸ್ನ ಮಾರಿದ್ರೆ ಅದರ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ rupees 17.50 ಅಷ್ಟು ಬರುತ್ತೆ ಪ್ರಾಫಿಟ್ ಒಂದು ಪ್ಯಾಕೇಜ್ ಆಫ್ ನಟ್ಸ್ಗೆ. ಓಕೆ, ಅದೇ ಥರ ಒಂದು ಪ್ಯಾಕೇಜ್ ಆಫ್ ಬೋಲ್ಟ್ಸ್ಗೆ rupees 7 ಪ್ರಾಫಿಟ್ ಸಿಗುತ್ತೆ. ದೆನ್ the question is how many packages of each should be produced each day so as to maximize his profit. ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂದರೆ ಎಷ್ಟು ಪ್ಯಾಕೇಜಸ್ ಆಫ್ ನಟ್ಸು ಮತ್ತು ಬೋಲ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಿದ್ರೆ ಪ್ರತಿದಿನ ಅವ್ರಿಗೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇಫ್ he operates his machines for at most 12 hours. what do you mean by at most? ಮ್ಯಾಕ್ಸಿಮಮ್ ಅಂತ, ಲೆಸ್ ದೆನ್ ಆರ್ ಈಕ್ವಲ್ ಟು 12 ಅವರ್ಸ್ ಅಂತ. ಅಟ್ ಮೋಸ್ಟ್ ಅಂದರೆ, ಅಟ್ ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಅಂದರೆ ಅದು ಮಿನಿಮಮ್ ಅಂತ. ಅಟ್ ಮೋಸ್ಟ್ ಅಂದರೆ 12 ಅವರ್ಸ್ ಅಷ್ಟೇ ಮಿಷಿನ್ಸಲ್ಲಿ ಅವ್ರಿಗೆ ಸಿಗೋದು, ಮಿಷಿನ್ ಅವರ್ಸು. ಓಕೆ, ಸೊ ದಿಸ್ ಇಸ್ ದ ಗಿವನ್ ಕ್ವಶನ್. ಸೊ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಲೆಟ್ ಅಸ್ ಸಾಲ್ವ್ ದಿಸ್. ಓಕೆ, ಫಸ್ಟು ನೋಡಿ, ಬೆಟರ್ ನೀವು ಫ್ಲೋ ಚಾರ್ಟ್ ಬರ್ಕೊಳ್ಳಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರರ್, ಸೊ ಇಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದರೆ ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಹೌದಾ? ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ ನಂಬರ್ ಆಫ್ ನಟ್ಸ್, ಪ್ಯಾಕೇಜಸ್ ಆಫ್ ನಟ್ಸ್ನ ತಯಾರು ಮಾಡ್ತಾರೆ, ವೈ ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೋತ್ ಎಕ್ಸ್ ಆ್ಯಂಡ್ ವೈ ರೆಪ್ರೆಸೆಂಟ್ಸ್ ದ ಕ್ವಾಂಟಿಟಿ ಆಫ್ ಅಥವಾ ನಂಬರ್ ಆಫ್ ಪ್ಯಾಕೇಜಸ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಎಕ್ಸ್ ಅಂದರೆ ನಂಬರ್ ಆಫ್ ಪ್ಯಾಕೇಜಸ್ ಆಫ್ ನಟ್ಸ್ ಆ್ಯಂಡ್ ವೈ ಅಂದರೆ ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್. ಓಕೆ, ಹಿಯರ್ ಬೋತ್ ಎಕ್ಸ್ ಆ್ಯಂಡ್ ವೈ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ಯಾಕೆ? ದೆ ರೆಪ್ರೆಸೆಂಟ್ ದ ನಂಬರ್ ಆಫ್ ಪ್ಯಾಕೇಜಸ್, ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡುತ್ತಲ್ವಾ, ಅಂದರೆ ಎಷ್ಟು ಪ್ಯಾಕೆಟ್ಸ್ ಆಫ್ ನಟ್ಸ್ನ ತಯಾರು ಮಾಡ್ತಿದ್ದೀವಿ, ಎಕ್ಸ್ ನಂಬರ್ ಆಫ್ ಪ್ಯಾಕೇಜಸ್, ವೈ ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ನ ತಯಾರು ಮಾಡ್ತಿದ್ದಾರೆ. ಆಯಿತಾ? ಸೊ ಇಲ್ಲಿ ಬೋತ್ ಎಕ್ಸ್ ಆ್ಯಂಡ್ ವೈ ಏನಿದೆ ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ದೀಸ್ ಟು ಆರ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ಹೌದಾ? So which shows that the solution region lies only in the first quadrant. ಕರೆಕ್ಟಾ? ಓಕೆ, ಸೊ ಇಲ್ಲಿ ನಟ್ಸ್ನ ತಯಾರು ಮಾಡಲಿಕ್ಕೆ 2 ಮಿಷಿನ್ಸ್ ಇದ್ದಾವೆ, ಎ ಮತ್ತು ಬಿ. ಬೋಲ್ಟ್ಸ್ನ ತಯಾರು ಮಾಡಲಿಕ್ಕೂ ಎ ಮತ್ತು ಬಿ ಸೇಮ್ ಮಿಷಿನ್ಸ್ ಇದೆ, ಸೇಮ್ ಮಿಷಿನ್ಸು. ಆಯಿತಾ? ನಟ್ಸ್ನ ತಯಾರು ಮಾಡಲಿಕ್ಕೆ ಒಂದು ಪ್ಯಾಕೇಜಸ್ ಆಫ್ ನಟ್ಸ್ ತಯಾರು ಮಾಡಲಿಕ್ಕೆ ಮಿಷಿನ್ ಎ ಅಲ್ಲಿ ಎಷ್ಟು ಅವರ್ ಬೇಕಾಗುತ್ತೆ? ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್ ಇಟ್ ಟೇಕ್ಸ್ 1 ಅವರ್. 1 ಅವರ್ ಬೇಕಾಗುತ್ತೆ ಆನ್ ಮಿಷಿನ್ ಎ. ಆಯಿತಾ? ಮಿಷಿನ್ ಬಿ ಅಲ್ಲಿ 3 ಅವರ್ಸ್ ಬೇಕಾಗುತ್ತೆ. ಇದು ಯಾವುದು? ನಟ್ಸ್ ಪರ್ ಪ್ಯಾಕೇಜ್. ಒಂದು ನಿಮಿಷ ಇಲ್ಲಿ ಬರೆಯೋಣ. ಒಂದು ಪ್ಯಾಕೆಟ್ಗೆ ಪರ್ ಪ್ಯಾಕ್, ಇದು ಅಷ್ಟೇ ಪರ್ ಪ್ಯಾಕೆಟ್. ಒಂದು ಪ್ಯಾಕೆಟ್ ಆಫ್ ನಟ್ಸ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದರೆ ಮಿಷಿನ್ ಎ ಅಲ್ಲಿ 1 ಅವರ್ ಬೇಕು, ಮಿಷಿನ್ ಬಿ ಅಲ್ಲಿ 3 ಅವರ್ಸ್ ಬೇಕು. ಅದೇ ಥರ ಒಂದು ಪ್ಯಾಕೆಟ್ ಆಫ್ ಬೋಲ್ಟ್ಸ್ ತಯಾರು ಮಾಡಬೇಕು ಅಂದರೆ ಮಿಷಿನ್ ಎ ಅಲ್ಲಿ 3 ಅವರ್ಸ್ ಬೇಕು ಪರ್ ಪ್ಯಾಕ್, ಒಂದು ಪ್ಯಾಕೆಟ್ಗೆ. ಅದೇ ಥರ ಮಿಷಿನ್ ಬಿ ಅಲ್ಲಿ ಎಷ್ಟು ಅವರ್ ಬೇಕಾಗುತ್ತೆ? 1 ಅವರ್ ಬೇಕಾಗುತ್ತೆ. ಓಕೆ,
ಆ್ಯಂಡ್ ದೀಸ್ 2 ಮಿಷಿನ್ಸ್ ಏನಿದೆ ದೆ ರನ್ ಅಟ್ ಮೋಸ್ಟ್ 12 ಅವರ್ಸ್ ಪರ್ ಡೇ. ಅಂದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 12 ಅವರ್ಸ್ ರನ್ ಆಗ್ಬೋದು ಇವೆರಡು ಮಿಷಿನ್ಸ್, ಎ ಮತ್ತು ಬಿ ಎರಡೂ. ಅರ್ಥ ಆಯ್ತಾ? ಆ್ಯಂಡ್ ಒಂದು ಪ್ಯಾಕೆಟ್ ಆಫ್ ನಟ್ಸ್ಗೆ, ಒಂದು ಪ್ಯಾಕೆಟ್ಗೆ ನಟ್ಸ್ಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? ₹17.5. ಹೌದಾ? ₹17.5 ಪರ್ ಪ್ಯಾಕೆಟ್ ಆಫ್ ನಟ್ಸ್. ಒಂದು ಪ್ಯಾಕೆಟ್ ಆಫ್ ನಟ್ಸ್ನ ಮಾರಿದರೆ ಅವ್ರಿಗೆ ₹17.5 ಅಷ್ಟು ಅವ್ರಿಗೆ ಪ್ರಾಫಿಟ್ ಸಿಗುತ್ತೆ. ಅದೇ ಥರ ಒಂದು ಪ್ಯಾಕೆಟ್ ಆಫ್ ಬೋಲ್ಟ್ಸ್ನ ಮಾರಿದ್ರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? ₹7 ಪರ್ ಪ್ಯಾಕ್. ಬಟ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ? X ನಂಬರ್ ಆಫ್ ಪ್ಯಾಕೇಜಸ್ ಆಫ್ ನಟ್ಸು, Y ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ನ ತಯಾರು ಮಾಡ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀವಿ. ಹಾಗಾಗಿ ಇಲ್ಲಿ ಈಕ್ವೇಷನ್ಸ್ ಏನಾಗುತ್ತೆ ನೋಡೋಣ. ವೆರಿ ಸಿಂಪಲ್. ಕನ್ಸ್ಟ್ರೈನ್ಸ್ ಯಾವುದು ರಿಸ್ಟ್ರಿಕ್ಷನ್ಸ್ ಹೇಳ್ತಾ ಇದ್ದಾರೆ ಅದು ಕನ್ಸ್ಟ್ರೈಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೋರ್ ಓವರ್ ನೋಡಿ, ಆಬ್ಜೆಕ್ಟಿವ್ ಫಂಕ್ಷನ್ ಆಮೇಲೆ ಬರೀತೀನಿ ನಾನು. ಸೊ ಈಗ ಫಸ್ಟು ಕನ್ಸ್ಟ್ರೈಂಟ್ಸ್ ಬರ್ಕೊಂಬಿಡೋಣ. ಇಲ್ಲಿ ಕನ್ಸ್ಟ್ರೈಂಟ್ ಯಾವುದ್ರ ಮೇಲೆ ಟೈಮ್ ಇದು ರಿಸ್ಟ್ರಿಕ್ಷನ್ ಹೇಳ್ತಿರೋದು? ಟೈಮ್ ಮೇಲೆ, ಅಂದರೆ ಮಿಷಿನ್ ಎ ಮತ್ತು ಮಿಷಿನ್ ಬಿ ಮೇಲೆ. ಅರ್ಥ ಆಗ್ತಿದೆಯಾ? ಅದೇ ಕನ್ಸ್ಟ್ರೈಂಟ್ಸ್ ಇಲ್ಲಿ. ಅಂದರೆ ಮಿಷಿನ್ ಎ ಮತ್ತು ಮಿಷಿನ್ ಬಿ ಮ್ಯಾಕ್ಸಿಮಮ್ 12 ಅವರ್ಸ್ ಅಷ್ಟೇ ರನ್ ಆಗುತ್ತೆ ಒಂದು ದಿನಕ್ಕೆ. ಅಂದಮೇಲೆ ಕನ್ಸ್ಟ್ರೈಂಟ್ಸ್ ಯಾವ್ಯಾವುದಾಗುತ್ತೆ? ಮಿಷಿನ್ ಎ ಕನ್ಸ್ಟ್ರೈಂಟ್, ಮಿಷಿನ್ ಬಿ ಕನ್ಸ್ಟ್ರೈಂಟ್, 2 ಕನ್ಸ್ಟ್ರೈಂಟ್ಸ್ ಇರುತ್ತೆ, 2 ಈಕ್ವೇಷನ್ಸ್ ಬರುತ್ತೆ. ಹೌದಾ? ಮಿಷಿನ್ ಎ ಕನ್ಸ್ಟ್ರೈಂಟ್ ಏನು ನೋಡಿ. ಮಿಷಿನ್ ಎ ಕನ್ಸ್ಟ್ರೈಂಟ್ ಅಂದರೆ ನಟ್ಸು ಮತ್ತು ಬೋಲ್ಟ್ಸು ಎರಡೂ ತಯಾರು ಮಾಡಲಿಕ್ಕೆ ಮಿಷಿನ್ ಎಗೆ ಸಿಗೋದು ಹವರ್ಸ್ ಎಷ್ಟು? ಒಂದು ಪ್ಯಾಕೆಟ್ ಆಫ್ ನಟ್ಸ್ಗೆ 1 ಅವರು ಪ್ಲಸ್ ಒಂದು ಪ್ಯಾಕೆಟ್ ಆಫ್ ಬೋಲ್ಟ್ಸ್ಗೆ 3 ಅವರ್ಸು. ಅರ್ಥ ಆಯ್ತಾ? ಅದು ಒಂದೊಂದು ಪ್ಯಾಕೆಟ್ಗೆ ನಾನು ಹೇಳ್ತಿರೋದು. ಬಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ಅನ್ಕೊಂತಿರೋದು ಎಷ್ಟು ನಂಬರ್ ಆಫ್ ಪ್ಯಾಕೇಜಸ್ಸು? X ನಂಬರ್ ಆಫ್ ಪ್ಯಾಕೇಜಸ್ಗೆ. ಹೌದಾ? ಹಾಗಿದ್ಮೇಲೆ ನೋಡಿ, ಮಿಷಿನ್ ಎ ಕನ್ಸ್ಟ್ರೆಂಟ್ ಏನಾಗುತ್ತೆ? X ಪ್ಯಾಕೇಜಸ್ ಆಫ್ ನಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಹವರ್ ಬೇಕಾಗುತ್ತೆ? ಇದು 1 ಪ್ಯಾಕೆಟ್ಗೆ. ಇಲ್ಲಿ X ಪ್ಯಾಕೆಟ್ಸ್ಗೆ ಎಷ್ಟಾಗುತ್ತೆ? ಹಾಗಿದ್ಮೇಲೆ 1 × X. ಅರ್ಥ ಆಯ್ತಾ? ಇದು ಮಿಷಿನ್ ಎ. ಇಲ್ಲಿಗೆ ಬನ್ನಿ ಈಗ ಮಿಷಿನ್ ಎ ಅವರು. Y ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ಗೆ ಮಿಷಿನ್ ಎ ಎಷ್ಟು ಹವರ್ ಬೇಕಾಗುತ್ತೆ? 3 × Y. ಸರಿನಾ? ಒಂದು ಪ್ಯಾಕೆಟ್ಗೆ 3 ಅವರ್ ಅಂದರೆ Y ಪ್ಯಾಕೆಟ್ಸ್ಗೆ ಎಷ್ಟಾಗುತ್ತೆ? 3Y. ಟೋಟಲ್ ಮಿಷಿನ್ ಎ ಹವರ್ ಇದು. ಫಾರ್ X ನಂಬರ್ ಆಫ್ ಪ್ಯಾಕೇಜಸ್ ಆಫ್ ನಟ್ಸ್ ಆ್ಯಂಡ್ Y ನಂಬರ್ ಆಫ್ ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ ಎಷ್ಟು ಟೈಮ್ ಬೇಕಾಗುತ್ತೆ? ದಿಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಅವರ್ಸ್. ಯಾಕೆ? ಅಟ್ಮೋಸ್ಟ್ 12 ಅವರ್ಸ್ ಅಷ್ಟೇ ಅಂತ ಅಲ್ವಾ ಹೇಳ್ತಿರೋದು? ಅಟ್ಮೋಸ್ಟ್ ಅಂದರೆ ಅದೇ ಮ್ಯಾಕ್ಸಿಮಮ್ ಅಂತ. ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಜ್ಞಾಪಕ ಇಟ್ಕೊಳ್ಳಿ. ಅಟ್ಮೋಸ್ಟ್ ಮೀನ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಅಟ್ಲೀಸ್ಟ್ ಮೀನ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಓಕೆ. ಸೊ ಅದೇ ಥರ ಮಿಷಿನ್ ಬಿ ಕನ್ಸ್ಟ್ರೆಂಟ್ ಏನಾಗುತ್ತೆ? X ಪ್ಯಾಕೇಜ್ ಆಫ್ ನಟ್ಸ್ಗೆ 3 × X, 3X ಪ್ಲಸ್ ಇಲ್ಲಿಗೆ ಬನ್ನಿ Y ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ಗೆ 1 × Y. ಸೊ ಇಷ್ಟು ಮಿಷಿನ್ ಬಿ ಹವರ್ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಮಿಷಿನ್ ಬಿ ವರ್ಕ್ ಆಗಬೇಕಾಗಿರೋದು 3X ಪ್ಲಸ್ Y ಹವರ್ಸ್. ಬಟ್ ದಿಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 12. ಯಾಕೆ? ನಿಮಗೆ ಈ ಮಿಷಿನ್ಸ್ ಏನಿದೆ ಎರಡನ್ನೂ ರನ್ ಆಗ್ತಿರೋದು ಮ್ಯಾಕ್ಸಿಮಮ್ 12 ಅವರ್ಸ್ವರೆಗೂ ಮಾತ್ರ. ಹಾಗಿದ್ಮೇಲೆ ನೀವು ಎಷ್ಟೇ ಟೈಮ್ ಕನ್ಸಂಪ್ಷನ್ ಏನಾಗುತ್ತೆ ಅದು ಇಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಆಗಿರಬೇಕು. ಅರ್ಥ ಆಗ್ತಿದೆಯಾ? ಸೊ ದೇರ್ಫೋರ್ ನೋಡಿ, ನಮಗೆ ಇರೋ ಕನ್ಸ್ಟ್ರೆಂಟ್ಸ್ ಎರಡೇ. ಒಂದು X ಪ್ಲಸ್ 3Y ಲೆಸ್ ದೆನ್ ಆರ್ ಈಕ್ವಲ್ ಟು 12 ಆ್ಯಂಡ್ 3X ಪ್ಲಸ್ Y ಲೆಸ್ ದೆನ್ ಆರ್ ಈಕ್ವಲ್ ಟು 12. And obviously here both X and Y are greater than or equal to 0 because they represent the quantity ಅಥವಾ amount or number of packages of nuts as well as bolts. ಹೌದಾ? ಸೊ ಈಗ these are the ಕನ್ಸ್ಟ್ರೆಂಟ್ಸ್ ಆಯಿತು. ಈಗ ಯಾವುದನ್ನ ಮ್ಯಾಕ್ಸಿಮೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೋ ಅದು ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಸರಿನಾ? ಯಾವುದನ್ನ ಮ್ಯಾಕ್ಸಿಮೈಸ್ ಮಾಡಿ ಅಂತ ಹೇಳ್ತಿರೋದು? ಪ್ರಾಫಿಟ್ನ. ಸರಿನಾ? ಈಗ ನೋಡಿ, 1 ಪ್ಯಾಕೇಜ್ ಆಫ್ ನಟ್ಸ್ಗೆ 1 ಪ್ಯಾಕೆಟ್ಗೆ ₹17.50 ಆದರೆ X ಪ್ಯಾಕೆಟ್ಸ್ ಆಫ್ ನಟ್ಸ್ಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? ಆಗಿದ್ಮೇಲೆ X ನಟ್ಸ್ಗೆ 17.5 × X. ಹೌದಾ? ಸರಿ ಅಲ್ವಾ? 1 ಪ್ಯಾಕೆಟ್ಗೆ ₹17.50 ಆದರೆ X ನಂಬರ್ ಆಫ್ ಪ್ಯಾಕೆಟ್ಸ್ಗೆ ಎಷ್ಟಾಗುತ್ತೆ ಪ್ರಾಫಿಟು? 17.50 X. ಅದೇ ಥರ 1 ಪ್ಯಾಕೆಟ್ ಆಫ್ ಬೋಲ್ಟ್ಗೆ ₹7 ಪ್ರಾಫಿಟ್ ಆದರೆ Y ನಂಬರ್ ಆಫ್ ಪ್ಯಾಕೆಟ್ಸ್ ಆಫ್ ಬೋಲ್ಟ್ಸ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? 7Y. ಹೌದಾ? ಹಾಗಿದ್ಮೇಲೆ ಟೋಟಲ್ ಪ್ರಾಫಿಟ್ ಅಂದರೆ ಟೋಟಲ್ ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅಡಿಷನ್ ಅಷ್ಟೇ.
Therefore, our objective function is z is equal to profit of x number of packages of nuts as to 17.50x plus profit on y number of packages of bolts 7.00y. ಇದನ್ನ ಸಿಂಪಲ್ ಆಗಿ ನೀವು z is equal to 17.5x plus 7y ಅಂತ ಬರಿಬಹುದು. ಹೌದಾ? So this is our objective function. Therefore, the mathematical formulation of the above LPP is maximize z is equal to 17.5x plus 7y subject to the constraints. So ಯಾವ್ಯಾವುದು constraints? x plus 3y less than or equal to 12, 3x plus y less than or equal to 12, both x and y greater than or equal to 0. So this is our mathematical formulation of the LPP, given LPP. ಅರ್ಥ ಆಯ್ತಾ? ಸೊ ಈಗ ಆಸ್ ಯೂಶುವಲ್ ಇದನ್ನ ನಾವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ವಿ ನೋ ಹೌ ಟು ಫೈಂಡ್ ಔಟ್ ದ ಫೀಸಿಬಲ್ ರೀಜನ್ ಫೈಂಡ್ ಔಟ್ ಮಾಡಿ, ಕಾರ್ನರ್ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿ, ಆ್ಯಂಡ್ ದೆನ್ find the value of z at each corner point and find out which is the maximum value of z. Okay, so let us solve further. Okay, ಈಗ ಫಸ್ಟ್ ಇನ್ಇಕ್ವಾಲಿಟಿ ತಗೊಂಡು replace the inequality sign by equal sign. X plus 3y equal to 12. Find out 2 points on this line. So x comma y, put y equal to 0. Y equal to 0 ತಗೊಂಡ್ರೆ x equal to 12 ಆಗುತ್ತೆ. So 12 comma 0. x equal to 0 ತಗೊಂಡ್ರೆ y is equal to 3y equal to 12 ಅಂದರೆ y equal to 4 ಆಯಿತು. ಸೊ 0 comma 4. Okay, so this line passes through the points 12 comma 0 and 0 comma 4. Clear? So now let us consider the another inequality and replace the inequality sign by equal sign. So 3x plus y equal to 12 ಆಗುತ್ತೆ. Find out the points as usual. x comma y. So ಏನಾಗುತ್ತೆ? So put y equal to 0. y equal to 0 ತಗೊಂಡ್ರೆ x equal to ಏನು ಬರುತ್ತೆ? 4 ಬರುತ್ತೆ. 4 comma 0 is the point, one of the points. And put x equal to 0. x equal to 0 ತಗೊಂಡ್ರೆ y is equal to 12 ಆಯಿತು. So 0 comma 12 is another point. ಹೌದಾ? So therefore, after finding the points, now let us draw the ಗ್ರಾಫ್ನ ಪ್ಲಾಟ್ ಮಾಡೋಣ. Okay, so let us draw the graph. ನೋಡಿ, this line x plus 3y equal to 12 passes through the points 12 comma 0 and 0 comma 4. 12 comma 0 is the point which is on the x-axis. This is the point 12 comma 0 and 0 comma 4. This is the point 0 comma 4. Okay, so ಇವೆರಡು ಪಾಯಿಂಟ್ಸ್ ಮುಖಾಂತರ ಆ ಲೈನು ಪಾಸ್ ಆಗುತ್ತೆ. So what is the equation of this line? X plus 3y equal to 12. Okay, next another second line passes through the points 4 comma 0 and 0 comma 12. 4 comma 0 ಅಂದರೆ ಈ ಪಾಯಿಂಟ್ x ಆಕ್ಸಿಸ್ ಮೇಲೆ ಇರೋದು. 0 comma 12 ಅಂದರೆ this point 0 comma 12. ಓಕೆ, ಸೊ ಈ ಲೈನು ಇವೆರಡು ಪಾಯಿಂಟ್ಸ್ ಮುಖಾಂತರ ಹೀಗೆ ಪಾಸ್ ಆಗುತ್ತೆ. ಆ್ಯಂಡ್ ದ ಇಕ್ವೇಷನ್ ಆಫ್ ದಿಸ್ ಲೈನ್ ಈಸ್ 3x plus y is equal to 12. Okay, now let us find out the solution region. ನೋಡಿ, ಸಿಂಪಲ್ ಕಾನ್ಸೆಪ್ಟ್ ಏನು, ಎರಡಕ್ಕೂ ಇನ್ಇಕ್ವಾಲಿಟಿ ಏನಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಆ್ಯಂಡ್ ದೀಸ್ ಟು ಲೈನ್ಸ್ ಆರ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್. ಹೌದಾ? ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ. ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿರೋ ವ್ಯಾಲ್ಯೂ ಪಾಸಿಟಿವ್ ಇದೆ ಅಂದಮೇಲೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಎರಡಕ್ಕೂ ಬಿಲೋ ದ ಲೈನ್ ಬರುತ್ತೆ. ಈ ಲೈನ್ಗೂ ಬಿಲೋ ದ ಲೈನ್ ಇಸ್ ದ ಸೊಲ್ಯೂಷನ್ ರೀಸನ್. ಆ್ಯಂಡ್ ಸೆಕೆಂಡ್ ಲೈನ್ಗೂ for this line also below the line will be the solution region. But feasible region ಅಂದ್ರೆ ಯಾವುದು? Which is the common region. ಹೌದಾ? ಕಾಮನ್ ರೀಜನ್ ಅಂದರೆ ಬಿಲೋ ಬೋತ್ ದ ಲೈನ್ಸ್. ಈ ಲೈನ್ಗೂ ಕೆಳಗೆ ಅಂದರೆ ಸೊಲ್ಯೂಷನ್ ರೀಜನ್ ಏನು ಬರುತ್ತಪ್ಪ? ದಿಸ್ ಈಸ್ ದ ಸೊಲ್ಯೂಷನ್ ರೀಜನ್ ಅಥವಾ ಫೀಸಿಬಲ್ ರೀಜನ್. ಕರೆಕ್ಟಾ? ಸೊ ದಿಸ್ ಈಸ್ ದ ಫೀಸಿಬಲ್ ರೀಜನ್. ನಾವು ಕನ್ಸಿಡರ್ ದ ಕಾರ್ನರ್ ಪಾಯಿಂಟ್ಸ್ ಎಷ್ಟಿದೆ ನೋಡಿ, 1 2 3 4. ಹೌದಾ? ಸೊ ಒಂದು ಆರಿಜಿನ್ ಆರಿಜಿನ್ 0 0 ಆಗುತ್ತೆ. ಇದನ್ನು ಪಾಯಿಂಟ್ ಎ ಅಂತ ತೊಗೊತೀನಿ, ಈ ಪಾಯಿಂಟ್ ಬಿ ಅಂತ ತೊಗೊತೀನಿ, ಈ ಪಾಯಿಂಟ್ನ ಸಿ ಅಂತ ತೊಗೊತೀನಿ. ಆಯಿತಾ? ಪಾಯಿಂಟ್ ಬಿ ಏನಿದೆ, ನೀವು
ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಆ ಪಾಯಿಂಟ್ ಏನು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. ಎಕ್ಸಾಕ್ಟ್ಲಿ ಈ ಪಾಯಿಂಟು 3,3 ಇದೆ, ಅದಾಯ್ತಾ ನೋಡಿ. 3,3 ಬಂದಿದೆ. ಸೊ ದೇರ್ಫೋರ್ ದಿಸ್ ಪಾಯಿಂಟ್ ಈಸ್ 3,3. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇವೆರಡು ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪಾಯಿಂಟ್ ಆಫ್ ದರ್ ಇಂಟರ್ಸೆಕ್ಷನ್, ಅಷ್ಟೇ, ಸಿಂಪಲ್. ಓಕೆ, ಬಟ್ ಗ್ರಾಫ್ ಶೀಟಲ್ಲೇ ನೀವು ಈ ಗ್ರಾಫ್ಸ್ನೆಲ್ಲ ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಪಾಯಿಂಟ್ಸ್ ಎಕ್ಸಾಕ್ಟಾಗಿ ಸಿಕ್ಬಿಡುತ್ತೆ. ಓಕೆ, so therefore the corner points are, here we have 4 corner points. One is 0 0, another one is 4 0, 3 3, 0 4. Okay, now let us consider ಇಲ್ಲಿ ರೀಜನ್ ಬೌಂಡೆಡ್ ಆಗಿರೋದ್ರಿಂದ ಯಾವುದು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೋ ಅದೇ ಆಗಿರುತ್ತೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಅನ್ಬೌಂಡೆಡ್ ಆಗಿದ್ರೆ ಮಾತ್ರ ಮತ್ತೆ ಕ್ವೈರಿ ಹಾಕ್ಕೊಂಡು ನಾವು ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಕೂತ್ಕೊತೀವಿ, ಹೌದಾ? ಬಟ್ ಇಲ್ಲೇನು ಇಲ್ಲ. ಸೊ ಜಸ್ಟ್ ಕಾರ್ನರ್ ಪಾಯಿಂಟ್ಸ್ ಬರ್ಕೊಳ್ಳಿ, ಆಬ್ಜೆಕ್ಟಿವ್ ಫಂಕ್ಷನ್ ಬರ್ಕೊಳ್ಳಿ, ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ದಟ್ಸ್ ಆಲ್. ಕ್ಲಿಯರ್? ಕಾರ್ನರ್ ಪಾಯಿಂಟ್ಸ್, ಆಬ್ಜೆಕ್ಟಿವ್ ಫಂಕ್ಷನ್ z is equal to 17.5x plus 7y, ಹೌದಾ? ಸೊ O 0 0, A 4 0, B 3 3, and C 0 4. Let us find out the value of the objective function at each corner point. ಪ್ರತಿಯೊಂದು ಕಾರ್ನರ್ ಪಾಯಿಂಟಲ್ಲೂ ಫೈಂಡ್ ಔಟ್ ಮಾಡ್ತಾ ಹೋಗಿ. ಇದು ಆಬ್ವಿಯಸ್ಲಿ 0 ಬರುತ್ತೆ, ಸರಿನಾ? ಸೊ ಇದು 4 0ನಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿ. 4 0, 17.5 ಇಂಟು 4 ಎಷ್ಟಾಗುತ್ತೆ? ಸೊ ಯು ವಿಲ್ ಗೆಟ್ 70. And at 3 3 you will get 73.5. And at 0 4 you will get 28. ಯಾಕೆಂದರೆ 0 ಆಗುತ್ತಿದೆ, 7 4 28 ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ತಿರೋದ್ರಿಂದ ಆಬ್ಜೆಕ್ಟಿವ್ ಫಂಕ್ಷನು, ಹಿಯರ್ ವಿ ನೀಡ್ ಟು ಫೈಂಡ್ ಔಟ್ ವಿಚ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ವಿಚ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ದಿಸ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್. Therefore Z has the maximum value 73.5 at which point? 3 3. So ಇದರ ಅರ್ಥ ಏನು? If the manufacturer manufactures 3 x equal to 3 ಅಲ್ವಾ, ಇಲ್ಲಿ 3 packages of nuts and ಇಲ್ಲಿ y is equal to 3 ಅಲ್ವಾ, 3 packages of bolts, then the manufacturer gains the maximum profit. ಅರ್ಥ ಆಯ್ತಾ? ಅದು ಕನ್ಕ್ಲೂಷನ್ ನೀವು ಬರೀಬೇಕಾಗುತ್ತೆ. ಓಕೆ, ಹೆನ್ಸ್ the maximum profit is rupees 73.5 when 3 packages of nuts and 3 packages of bolts are produced at when 3 packages of nuts and 3 packages of bolts are produced ಅಂತ ಬರೆದ್ರೆ ಸಾಕು. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್. I hope you have understood this. Only thing is you have to write down the equations, inequalities ಬರ್ಕೋಬೇಕು, ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಬರ್ಕೊಂಬಿಟ್ರೆ ಮಿಕ್ಕಿದೆಲ್ಲ ತುಂಬ ಈಸಿ. Hope you have understood this problem. Thank you all of you.